ನಮಸ್ಕಾರ ಯೂಟ್ಯೂಬ್ ಕ್ರಿಯೇಟರ್ಸ್. ನಿಮ್ಮ ವಿಡಿಯೋಗಳನ್ನು ವೈರಲ್ ಮಾಡಲು ರೆಡಿನಾ? ಇದು ಒಂದು ಸ್ಫೂರ್ತಿದಾಯಕ ಜರ್ನಿ. ವೈರಲ್ ವಿಡಿಯೋಗಳು ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು, ನಿಮ್ಮನ್ನು ರಾತ್ರೋರಾತ್ರಿ ಪ್ರಸಿದ್ಧಿಗೆ ತಂದು ಒಳ್ಳೆಯ ಹಣ ಗಳಿಸಲು ಸಹಾಯ ಮಾಡಬಹುದು. ಆದರೆ ವೈರಲ್ ವಿಡಿಯೋ ಮಾಡೋದು ಹೇಗೆ? ಅದು ನೀವು ಯೋಚಿಸುವಷ್ಟು ಕಷ್ಟ ಅಲ್ಲ. ವೈರಲ್ ವಿಡಿಯೋಗಳು ಲಕ್ಷಾಂತರ ಜನರನ್ನು ತಲುಪುತ್ತವೆ, ಸೋಷಿಯಲ್ ಮೀಡಿಯಾದಲ್ಲಿ ಕಾಳ್ಗಿಚ್ಚಿನಂತೆ ಹರಡುತ್ತವೆ. ಹೆಚ್ಚು ವೀಕ್ಷಣೆಗಳು ಹೆಚ್ಚು ಸಬ್ಸ್ಕ್ರೈಬರ್ಸ್ಗೆ ಕಾರಣವಾಗುತ್ತವೆ ಮತ್ತು ನಿಮ್ಮ ಮುಂದಿನ ವಿಡಿಯೋಗಳಿಗೆ ದೊಡ್ಡ ಪ್ರೇಕ್ಷಕರನ್ನು ನೀಡುತ್ತವೆ. ವೈರಲ್ ವಿಷಯವು ಟಿವಿ ಕಾರ್ಯಕ್ರಮಗಳು, ಬ್ರ್ಯಾಂಡ್ ಡೀಲ್ಗಳು ಅಥವಾ ಸಿನಿಮಾ ಪಾತ್ರಗಳಿಗೆ ಬಾಗಿಲು ತೆರೆಯಬಹುದು. ದಾನಿಶ್ ಸೇಠ್ ಅವರನ್ನು ಉದಾಹರಣೆಯಾಗಿ ತೆಗೆದುಕೊಳ್ಳಿ. ಅವರ ತಮಾಷೆಯ ವಿಡಿಯೋಗಳು ಅವರನ್ನು ಪ್ರಸಿದ್ಧರನ್ನಾಗಿ ಮಾಡಿದವು, ಇದು ಸಿನಿಮಾ ಮತ್ತು ವೆಬ್ ಸರಣಿಗಳಿಗೆ ಕಾರಣವಾಯಿತು. ಆದರೆ ನೆನಪಿಡಿ, ವೈರಲ್ ಆಗುವುದು ಕೇವಲ ಅದೃಷ್ಟದಿಂದ ಅಲ್ಲ, ಇದಕ್ಕೆ ಯೋಜನೆ ಮತ್ತು ಕಠಿಣ ಪರಿಶ್ರಮ ಬೇಕು. ನಿಮ್ಮ ಪ್ರೇಕ್ಷಕರನ್ನು ನೀವು ಅರ್ಥಮಾಡಿಕೊಳ್ಳಬೇಕು, ಅವರಿಗೆ ಏನು ಇಷ್ಟ, ಏನು ನಗಿಸುತ್ತದೆ ಮತ್ತು ಏನು ಹಂಚಿಕೊಳ್ಳುವಂತೆ ಮಾಡುತ್ತದೆ ಎಂಬುದನ್ನು ತಿಳಿದುಕೊಳ್ಳಬೇಕು. ಮುಂದಿನ ವಿಭಾಗಗಳಲ್ಲಿ ಇದನ್ನು ಹೇಗೆ ಮಾಡುವುದು ಎಂದು ನೋಡೋಣ. ನಿಮ್ಮ ಕನ್ನಡ ಯೂಟ್ಯೂಬ್ ವಿಡಿಯೋಗಳನ್ನು ವೈರಲ್ ಮಾಡುವುದು ಹೇಗೆ ಎಂದು ಶೀರ್ಷಿಕೆಗಳು ಮತ್ತು ಥಂಬ್ನೇಲ್ಗಳ ಬಗ್ಗೆ ಮಾತನಾಡೋಣ. ಒಳ್ಳೆಯ ಶೀರ್ಷಿಕೆ ಜನರಲ್ಲಿ ಕುತೂಹಲ ಮೂಡಿಸುತ್ತದೆ. ನಂಬಲಾಗದ, ಶಾಕಿಂಗ್ ಈ ಪದಗಳನ್ನು ಬಳಸಿ. ಸುಳ್ಳು ಹೇಳಬೇಡಿ. ವಿಷಯವು ಶೀರ್ಷಿಕೆಗೆ ಹೊಂದಿಕೆಯಾಗಬೇಕು. ಥಂಬ್ನೇಲ್ಗಳನ್ನು ವರ್ಣರಂಜಿತ ಮತ್ತು ಆಕರ್ಷಕವಾಗಿ ಮಾಡಿ. ಆಶ್ಚರ್ಯಚಕಿತ ಮುಖ ಚೆನ್ನಾಗಿ ಕೆಲಸ ಮಾಡುತ್ತದೆ. ಕುತೂಹಲಕಾರಿ ಗ್ಯಾಜೆಟ್ಗಳನ್ನು. ಈಗ ನಿಮ್ಮ ವಿಡಿಯೋದ ಹೃದಯದ ಬಗ್ಗೆ ಮಾತನಾಡೋಣ. ವಿಷಯ. ಉತ್ತಮ ವಿಷಯವು ಜನರನ್ನು ವೀಕ್ಷಿಸುತ್ತಲೇ ಇರುವಂತೆ ಮತ್ತು ಹೆಚ್ಚಿನದಕ್ಕಾಗಿ ಮರಳಿ ಬರುವಂತೆ ಮಾಡುತ್ತದೆ. ಸಮಸ್ಯೆಯನ್ನು ಪರಿಹರಿಸುವ, ಹೊಸದನ್ನು ಕಲಿಸುವ ಅಥವಾ ಜನರನ್ನು ನಗಿಸುವ ವಿಷಯ. ನೀವು ಏನು ಕಲಿಸಬಹುದು ಅಥವಾ ಹಂಚಿಕೊಳ್ಳಬಹುದು? ಮುಂದೆ ನಿಯಮಿತತೆಯ ಬಗ್ಗೆ ಮಾತನಾಡೋಣ. ನಿಯಮಿತವಾಗಿ ಅಪ್ಲೋಡ್ ಮಾಡಿ. ಇದು ಬಹಳ ಮುಖ್ಯ. ನಿಮ್ಮ ವೀಕ್ಷಕರಿಗೆ ಹೊಸ ವಿಡಿಯೋಗಳು ಯಾವಾಗ ನಿರೀಕ್ಷಿಸಬಹುದು ಎಂದು ತಿಳಿದಿರಬೇಕು. 7 ಕೆಟ್ಟ ವಿಡಿಯೋಗಳನ್ನು ಅಪ್ಲೋಡ್ ಮಾಡುವ ಬದಲು ವಾರಕ್ಕೆ ಒಂದು ಉತ್ತಮ ವಿಡಿಯೋವನ್ನು ಅಪ್ಲೋಡ್ ಮಾಡುವುದು ಉತ್ತಮ. ಗುಣಮಟ್ಟದ ವಿಷಯ ಜೊತೆಗೆ ನಿಯಮಿತ ಅಪ್ಲೋಡ್ಗಳು ಸಂತೋಷದಾಯಕ ಸಬ್ಸ್ಕ್ರೈಬರ್ಗಳಿಗೆ. 4ನೇ ವಿಭಾಗ, ಟ್ರೆಂಡ್ಗಳು ಮತ್ತು ಹ್ಯಾಶ್ಟ್ಯಾಗ್ಗಳ ಅಲೆಯಲ್ಲಿ ಸವಾರಿ. ಟ್ರೆಂಡ್ಗಳು ಅಲೆಗಳಂತೆ. ನೀವು ಸರಿಯಾದ ಸಮಯದಲ್ಲಿ ಅವುಗಳನ್ನು ಹಿಡಿದರೆ ಅವು ನಿಮ್ಮನ್ನು ದೂರ ತೆಗೆದುಕೊಂಡು ಹೋಗಬಹುದು. ಏನು ಜನಪ್ರಿಯವಾಗಿದೆ ಎಂಬುದರ ಬಗ್ಗೆ ನಿಗಾ ಇರಿಸಿ. ಜನರು ಯಾವುದರ ಬಗ್ಗೆ ಮಾತನಾಡುತ್ತಿದ್ದಾರೆ? ಸುದ್ದಿಯಲ್ಲಿ ಏನಿದೆ? ಈ ವಿಷಯಗಳ ಬಗ್ಗೆ ವಿಡಿಯೋಗಳನ್ನು ಮಾಡಿ, ಆದರೆ ನಿಮ್ಮದೇ ಆದ ತಿರುವು ನೀಡಿ. ಉದಾಹರಣೆಗೆ, ಕೆಜಿಎಫ್ ಚಾಪ್ಟರ್ 2 ಬಿಡುಗಡೆಯಾದಾಗ ಅನೇಕ ಕನ್ನಡ ಚಾನೆಲ್ಗಳು ಅದರ ಬಗ್ಗೆ ವಿಡಿಯೋಗಳನ್ನು ಮಾಡಿದವು. ಸಿನಿಮಾ ವಿಮರ್ಶೆಗಳು, ಹಿಂದಿನಿಂದ ಕಥೆಗಳು, ನಟರ ಸಂದರ್ಶನಗಳು ಎಲ್ಲವೂ ವೈರಲ್ ಆದವು. ಇನ್ನೊಂದು ಉದಾಹರಣೆ ಹಬ್ಬಗಳಿಗೆ ಸಂಬಂಧಿಸಿದ ವಿಷಯ. ಯುಗಾದಿ ಪಾಕವಿಧಾನಗಳು ಅಥವಾ ದೀಪಾವಳಿ ರಂಗೋಲಿ ವಿನ್ಯಾಸಗಳ ಬಗ್ಗೆ ವಿಡಿಯೋಗಳು ಯಾವಾಗಲೂ ಜನಪ್ರಿಯವಾಗಿರುತ್ತವೆ. ಅಂತಹ ಈವೆಂಟ್ಗಳ ಸುತ್ತ ನಿಮ್ಮ ವಿಷಯವನ್ನು ಪ್ಲಾನ್ ಮಾಡಿ. ಈಗ ಹ್ಯಾಶ್ಟ್ಯಾಗ್ಗಳ ಬಗ್ಗೆ ಮಾತನಾಡೋಣ. ಹ್ಯಾಶ್ಟ್ಯಾಗ್ಗಳು ಜನರು ನಿಮ್ಮ ವಿಡಿಯೋಗಳನ್ನು ಹುಡುಕಲು ಸಹಾಯ ಮಾಡುತ್ತದೆ. ನಿಮ್ಮ ವಿಡಿಯೋ ವಿವರಣೆಯಲ್ಲಿ ಸಂಬಂಧಿತ ಕನ್ನಡ ಹ್ಯಾಶ್ಟ್ಯಾಗ್ಗಳನ್ನು ಬಳಸಿ. ಉದಾಹರಣೆಗೆ, ಕನ್ನಡ ಯೂಟ್ಯೂಬ್ ಅಥವಾ ನಮ್ಮ ಕರ್ನಾಟಕ, ಕೆನಡಾ ವ್ಲಾಗ್ ಅಥವಾ ಬೆಂಗಳೂರು ಫುಡ್ನಂತಹ ಇಂಗ್ಲಿಷ್ ಹ್ಯಾಶ್ಟ್ಯಾಗ್ಗಳನ್ನು ಸಹ ಬಳಸಿ. ಇದು ನಿಮ್ಮ ವಿಡಿಯೋ ವಿಶಾಲ ಪ್ರೇಕ್ಷಕರನ್ನು ತಲುಪಲು ಸಹಾಯ ಮಾಡುತ್ತದೆ. ಆದರೆ ಹ್ಯಾಶ್ಟ್ಯಾಗ್ಗಳನ್ನು ಅತಿಯಾಗಿ ಬಳಸಬೇಡಿ. ಪ್ರತಿ ವಿಡಿಯೋಗೆ 5ರಿಂದ 7 ಹ್ಯಾಶ್ಟ್ಯಾಗ್ಗಳು ಸಾಕು. ಸಾಧ್ಯವಾದಾಗಲೆಲ್ಲ ಟ್ರೆಂಡಿಂಗ್ ಹ್ಯಾಶ್ಟ್ಯಾಗ್ಗಳನ್ನು ಬಳಸಿ. ಉದಾಹರಣೆಗೆ, ಕ್ರಿಕೆಟ್ ಸೀಸನ್ ಸಮಯದಲ್ಲಿ ಏಪಲ್ ಅಥವಾ ರಚ್ಪ ಬಳಸಿ. ಚುನಾವಣೆಗಳ ಸಮಯದಲ್ಲಿ ಕರ್ನಾಟಕ ಎಲೆಕ್ಷನ್ಸ್ ಬಳಸಿ. ಆದರೆ ನಿಮ್ಮ ವಿಷಯವು ಹ್ಯಾಶ್ಟ್ಯಾಗ್ಗಳಿಗೆ ಹೊಂದಿಕೆಯಾಗುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ. ವೀಕ್ಷಣೆಗಳನ್ನು ಪಡೆಯಲು ಮಾತ್ರ ಸಂಬಂಧವಿಲ್ಲದ ಹ್ಯಾಶ್ಟ್ಯಾಗ್ಗಳನ್ನು ಬಳಸಬೇಡಿ. ಇದು ದೀರ್ಘಾವಧಿಯಲ್ಲಿ ನಿಮ್ಮ ಚಾನೆಲ್ಗೆ ಹಾನಿ ಮಾಡುತ್ತದೆ. 5ನೇ ವಿಭಾಗ, ಸೋಷಿಯಲ್ ಮೀಡಿಯಾ ಪ್ರಚಾರದಲ್ಲಿ ಪರಿಣತಿ. ನಿಮ್ಮ ವಿಡಿಯೋಗಳನ್ನು ಯೂಟ್ಯೂಬ್ನಲ್ಲಿ ಪ್ರಚಾರ ಮಾಡುವುದು ಸಾಕಾಗುವುದಿಲ್ಲ, ನೀವು ಇತರ ಸಾಮಾಜಿಕ ಮಾಧ್ಯಮ ವೇದಿಕೆಗಳನ್ನು ಸಹ ಬಳಸಬೇಕಾಗುತ್ತದೆ. ನಿಮ್ಮ ವಿಡಿಯೋಗಳನ್ನು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ನಲ್ಲಿ ಹಂಚಿಕೊಳ್ಳಿ. ಅನೇಕ ಕನ್ನಡಿಗರು ಈ ವೇದಿಕೆಗಳನ್ನು ಬಳಸುತ್ತಾರೆ. ಅವರು ನಿಮ್ಮ ವಿಡಿಯೋಗಳನ್ನು ವೈರಲ್ ಮಾಡಲು ಸಹಾಯ ಮಾಡಬಹುದು. ನಿಮ್ಮ ವಿಡಿಯೋಗಳಿಂದ ಸಣ್ಣ ಕ್ಲಿಪ್ಗಳನ್ನು ಮಾಡಿ. ಇವುಗಳನ್ನು ಇನ್ಸ್ಟಾಗ್ರಾಮ್ ರೀಲ್ಸ್ ಅಥವಾ ಯೂಟ್ಯೂಬ್ ಶಾರ್ಟ್ಸ್ನಲ್ಲಿ ಹಂಚಿಕೊಳ್ಳಿ. ಕನ್ನಡ ಫೇಸ್ಬುಕ್ ಗುಂಪುಗಳಿಗೆ ಸೇರಿ. ನಿಮ್ಮ ವಿಡಿಯೋಗಳನ್ನು ಅಲ್ಲಿ ಹಂಚಿಕೊಳ್ಳಿ, ಆದರೆ ಸ್ಪ್ಯಾಮ್ ಮಾಡಬೇಡಿ. ಗುಂಪಿನ ಸದಸ್ಯರೊಂದಿಗೆ ತೊಡಗಿಸಿಕೊಳ್ಳಿ. ಅವರ ಪೋಸ್ಟ್ಗಳಲ್ಲಿ ಕಾಮೆಂಟ್ ಮಾಡಿ.
ಸಂಬಂಧಗಳನ್ನು ನಿರ್ಮಿಸಿ. ಇದು ಅವರು ನಿಮ್ಮ ವಿಡಿಯೋಗಳನ್ನು ವೀಕ್ಷಿಸಲು ಮತ್ತು ಹಂಚಿಕೊಳ್ಳಲು ಹೆಚ್ಚಿನ ಅವಕಾಶವನ್ನು ನೀಡುತ್ತದೆ. ನೀವು ಇತರ ಕನ್ನಡ ಯೂಟ್ಯೂಬರ್ಸ್ನೊಂದಿಗೆ ಸಹಯೋಗ ಮಾಡಬಹುದು. ಇದು ಅವರ ಪ್ರೇಕ್ಷಕರನ್ನು ತಲುಪಲು ನಿಮಗೆ ಸಹಾಯ ಮಾಡುತ್ತದೆ. ವಾಟ್ಸ್ಆ್ಯಪ್ ಸಹ ಬಳಸಿ. ಇದು ಕರ್ನಾಟಕದಲ್ಲಿ ಬಹಳ ಜನಪ್ರಿಯವಾಗಿದೆ. ನಿಮ್ಮ ಚಾನಲ್ಗಾಗಿ ವಾಟ್ಸ್ಆ್ಯಪ್ ಗುಂಪುಗಳನ್ನು ರಚಿಸಿ. ನಿಮ್ಮ ವಿಡಿಯೋಗಳನ್ನು ಅಲ್ಲಿ ಹಂಚಿಕೊಳ್ಳಿ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರನ್ನು ಸಹ ಹಂಚಿಕೊಳ್ಳಲು ಕೇಳಿ. ಮೌಖಿಕ ಪ್ರಚಾರವು ಶಕ್ತಿಶಾಲಿಯಾಗಿದೆ. ನಿಮ್ಮ ವಿಷಯ ಉತ್ತಮವಾಗಿದ್ದರೆ ಜನರು ಅದನ್ನು ಸ್ವೇಚ್ಛೆಯಿಂದ ಹಂಚಿಕೊಳ್ಳುತ್ತಾರೆ. ನೀವು ಪಾವತಿಸಿದ ಪ್ರಚಾರವನ್ನು ಸಹ ಬಳಸಬಹುದು, ಆದರೆ ಜಾಗರೂಕರಾಗಿರಿ. ಸಣ್ಣ ಬಜೆಟ್ನಿಂದ ಪ್ರಾರಂಭಿಸಿ. ಏನು ಕೆಲಸ ಮಾಡುತ್ತದೆ ಎಂಬುದನ್ನು ನೋಡಿ. ಕೊನೆಯದಾಗಿ ನಿಮ್ಮ ಪ್ರೇಕ್ಷಕರೊಂದಿಗೆ ತೊಡಗಿಸಿಕೊಳ್ಳಿ. ಕಾಮೆಂಟ್ಗಳಿಗೆ ಪ್ರತ್ಯುತ್ತರಿಸಿ. ಪ್ರತಿಕ್ರಿಯೆ ಕೇಳಿ. ನಿಮ್ಮ ವೀಕ್ಷಕರು ಸೂಚಿಸುವ ವಿಷಯಗಳ ಕುರಿತು ವಿಡಿಯೋಗಳನ್ನು ಮಾಡಿ. ಇದು ನಿಷ್ಠಾವಂತ ಸಮುದಾಯವನ್ನು ನಿರ್ಮಿಸುತ್ತದೆ. ಅವರು ನಿಮ್ಮ ದೊಡ್ಡ ಪ್ರಮೋಟರ್ಗಳಾಗುತ್ತಾರೆ. ಕನ್ನಡ ಸಂಜೀವಿನಿ ನೆನಪಿದೆಯಾ? ಅವಳು ಯಾವಾಗಲೂ ಕಾಮೆಂಟ್ಗಳಿಗೆ ಪ್ರತ್ಯುತ್ತರಿಸುತ್ತಾಳೆ. ಅವಳ ವೀಕ್ಷಕರು ಇದನ್ನು ಇಷ್ಟಪಡುತ್ತಾರೆ. ಅವರು ಅವಳೊಂದಿಗೆ ಸಂಪರ್ಕ ಹೊಂದಿರುವಂತೆ ಭಾವಿಸುತ್ತಾರೆ. ಅದಕ್ಕಾಗಿಯೇ ಅವಳ ವಿಡಿಯೋಗಳು ಆಗಾಗ್ಗೆ ವೈರಲ್ ಆಗುತ್ತವೆ. ಕೊನೆಯಲ್ಲಿ, ವೈರಲ್ ಕನ್ನಡ ಯೂಟ್ಯೂಬ್ ವಿಡಿಯೋಗಳನ್ನು ಮಾಡುವುದು ಮ್ಯಾಜಿಕ್ ಅಲ್ಲ, ಇದು ನಿಮ್ಮ ಪ್ರೇಕ್ಷಕರನ್ನು ಅರ್ಥಮಾಡಿಕೊಳ್ಳುವುದು, ಉತ್ತಮ ವಿಷಯವನ್ನು ಸ್ಥಿರವಾಗಿ ರಚಿಸುವುದು, ಟ್ರೆಂಡ್ಗಳನ್ನು ಬಳಸುವುದು ಮತ್ತು ಬುದ್ಧಿವಂತಿಕೆಯಿಂದ ಪ್ರಚಾರ ಮಾಡುವುದು. ಹಿಂದೆ ಈ ಸಲಹೆಗಳನ್ನು ಅನ್ವಯಿಸಲು ಪ್ರಾರಂಭಿಸಿ. ಕಲಿಯುತ್ತಲೇ ಮತ್ತು ಸುಧಾರಿಸುತ್ತಲೇ ಇರಿ. ಯಾರಿಗೆ ಗೊತ್ತು, ನಿಮ್ಮ ಮುಂದಿನ ವಿಡಿಯೋ ವೈರಲ್ ಆಗಬಹುದು. ಧನ್ಯವಾದಗಳು.